ಬೆಳಗಿನ ತಿಂಡಿ ಅತೀ ಸುಲಭವಾಗಿ ಆಗಬೇಕು ಅಂತ ಮತ್ತೆ ಮತ್ತೆ ನಾವು ಅವಲಕ್ಕಿ ಚಿತ್ರಾನ್ನ ಉಪ್ಪಿಟ್ಟನ್ನು ಮಾಡ್ತಾನೆ ಇರ್ತೀವಿ. ಆದರೆ ಅದ್ರಲ್ಲಿ ಕ್ಯಾಲ್ಶಿಯಂ ಇರಲ್ಲ, ಪ್ರೋಟೀನ್ ಇರಲ್ಲ. ಅಷ್ಟೇ ಸಮಯದಲ್ಲಿ ರುಚಿಯಾಗಿ ಮಾಡುವಂಥ ಉದ್ದಿನ ಬೇಳೆ ಅನ್ನ ಎಳ್ಳು ಚಟ್ನಿ ಮಾಡಿ ಎಕ್ಸಲೆಂಟ್ ಆಗಿರುತ್ತೆ. ಇದಕ್ಕೂ ಬೇಕಾಗಿರೋದು 10ರಿಂದ 15 ನಿಮಿಷ ಚಿತ್ರಾನ್ನ ಮಾಡೋ ಅಷ್ಟೇ ಎಫರ್ಟು ಟೈಮು. ನಾನು ಆಶಾ, ನಿಮಗೆಲ್ಲರಿಗೂ ಅಡುಗೆ ಸಾಧನಕ್ಕೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಕಾಂಬೋ ರೆಸಿಪಿ ಎಳ್ಳು ಚಟ್ನಿ ಹಾಗೆ ಉದ್ದಿನಬೇಳೆ ಅನ್ನ ಅಂತ ಹೇಳಿದೆ ಅಲ್ವಾ. ಮೊದಲು ನಾವು ಉದ್ದಿನಬೇಳೆ ಅನ್ನಕ್ಕೆ ಇಲ್ಲಿ 1 ಕಪ್ಪಿನಷ್ಟು ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ. ಎಷ್ಟು ಅಕ್ಕಿ ತೊಗೊಂಡಿದ್ದು ಅರ್ಧದಷ್ಟು ಕಪ್ಪು ಉದ್ದಿನ ಬೇಳೆ ಸಿಪ್ಪೆ ಸಮೇತ ಅದನ್ನು ತೊಗೊಂಡಿದ್ದೀನಿ. ಒಟ್ಟಾಗಿ 1.5 ಕಪ್ಪಿನಷ್ಟು 1 ಕಪ್ಪಿನಷ್ಟು ಅಕ್ಕಿ, ಅರ್ಧ ಕಪ್ಪಿನಷ್ಟು ಕಪ್ಪು ಉದ್ದಿನ ಬೇಳೆ. ಕಪ್ಪು ಉದ್ದಿನ ಬೇಳೆ ಬೋನ್ ಸ್ಟ್ರೆಂತಿಗೆ ತುಂಬಾ ಒಳ್ಳೆಯದು, ಬ್ಯಾಕ್ ಪೇನಿಗಂತೂ ಎಕ್ಸಲೆಂಟ್ ಆಗಿರುತ್ತೆ. ಇದರಲ್ಲಿ ಅನ್ನ ಮಾಡಿ ಕೊಡಿ, ಚಿಕ್ಕವರಿಂದ ದೊಡ್ಡವರೆಗೂ ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಈಗ ಆ ಬೇಳೆ ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದು ಪಾತ್ರೆಗೆ ಸೇರಿಸ್ತಾ ಇದ್ದೀನಿ. ನಾವು ಒಟ್ಟಾಗಿ ಹಾಕಿರೋದು 1.5 ಕಪ್ಪಿನಷ್ಟು ಅಕ್ಕಿ ಮತ್ತು ಬೇಳೆ ಅಲ್ವಾ. ಇವಾಗ ಇದಕ್ಕೆ ನಾವು 3 ಲೋಟದಷ್ಟು ನೀರನ್ನ ಸೇರಿಸಬೇಕಾಗುತ್ತೆ. ಅಂದರೆ 1:2 ಲೆಕ್ಕದಲ್ಲಿ ನಾವು ನೀರನ್ನ ಹಾಕಿದರೆ ಕರೆಕ್ಟಾಗಿರುತ್ತೆ. ಇದು ತೀರಾ ಸಾಫ್ಟಾಗಿ ಬೇಕು ಅಂದರೆ ಸ್ವಲ್ಪ ನೀರನ್ನ ಜಾಸ್ತಿ ಹಾಕಿ, ನಾನು ಮಾಡಿ ತೋರಿಸೋ ಆ ರೀತಿಯಲ್ಲಿ ಸ್ವಲ್ಪ ಉದುದ್ರಾಗಿರಬೇಕು ಅಂತಂದರೆ 1:2 ನೀರನ್ನ ಹಾಕಿದರೆ ಕರೆಕ್ಟಾಗಿರುತ್ತೆ. ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸಿ, ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ನಾದರೂ ಬೇಯಿಸ್ಬೋದು, ಇಲ್ಲಾಂದರೆ ಡೈರೆಕ್ಟ್ ಪಾತ್ರೆಯಲ್ಲಾದರೂ ಬೇಯಿಸ್ಬೋದು. ಇವತ್ತು ನಾನು AMC ಪಾತ್ರೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಕುಕ್ಕರ್ಲಾದರೂ ನೀವು 2ರಿಂದ 3 ವಿಸಲ್, ಮಾಮೂಲಿ ಅನ್ನ ಹೇಗೆ ಬೇಯಿಸ್ತೀರೋ ಅದೇ ರೀತಿ ಬೇಯಿಸ್ಬಿಟ್ಟು ಒಂದು ಎಕ್ಸ್ಟ್ರಾ 5 ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟರೆ ಕರೆಕ್ಟಾಗಿ ಬೆಂದ್ಕೊಬಿಟ್ಟಿರುತ್ತೆ. ಇವಾಗ ಚೆನ್ನಾಗಿ ಬೆಂದಿದೆ. ಅಕ್ಕಿ ಜೊತೆ ಈ ಬೇಳೆನೂ ಸಹ ಪರ್ಫೆಕ್ಟಾಗಿ ಬೆಂದಿದೆ. ಅನ್ನ ಚೆನ್ನಾಗಿ ಉದುದ್ರಾಗಿದ್ದು ಮೃದುವಾಗಿ ರೆಡಿಯಾಗಿದೆ. ಈಗ ಈ ಅನ್ನ ರೆಡಿಯಾಗಿದೆ ಅಲ್ವಾ, ಇದಕ್ಕೆ ಲಾಸ್ಟಿಗೆ ಒಂದು ಸಿಂಪಲ್ಲಾಗಿ ಒಗ್ಗರಣೆ ಕೊಡಬೇಕಾಗುತ್ತೆ. ಇದು ರುಚಿ ಇನ್ನೂ ಹೆಚ್ಚಾಗಿ ಬರುತ್ತೆ ಅಂತ ಇಲ್ಲಿ 1ರಿಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಸಾಧ್ಯವಾದಷ್ಟು ಎಳ್ಳೆಣ್ಣೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತೆ. ಅದಕ್ಕೆ ಸಾಸಿವೆ ಹಾಕಿ, ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಒಂದು 4ರಿಂದ 5 ಗುಂಡು ಮೆಣಸಿನ್ಕಾಯಿ, ಕೆಂಪು ಮೆಣಸಿನ್ಕಾಯಿನ ಸೇರಿಸಿ ಲೋ ಫ್ಲೇಮಲ್ಲಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ. ಅದಕ್ಕೆ ಕರಿಬೇವಿನ ಸೊಪ್ಪು, ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗಿನ ಪುಡಿ, ಇದನ್ನು ಮಿಸ್ ಮಾಡಬೇಡಿ. ಇಂಗಿನ ಪುಡಿನ ಖಂಡಿತವಾಗ್ಲೂ ಹಾಕಿ ರುಚಿ ಚೆನ್ನಾಗಿ ಬರುತ್ತೆ. ಈ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಈಗ ಬಿಸಿ ಬಿಸಿ ಒಗ್ಗರಣೆನ ನಾವು ಮಾಡ್ಕೊಂಡಂಥ ಉದ್ದಿನಬೇಳೆ ಅನ್ನಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಸಿಂಪಲ್ಲಾಗಿ ಮಾಡುವಂಥ ಉದ್ದಿನಬೇಳೆ ಅನ್ನ ರೆಡಿ. ಚಿತ್ರಾನ್ನಕ್ಕೆ ನಾವು ಅನ್ನ ಬೇಯಿಸ್ಕೊಳ್ತೀವಲ್ವ, ಅದೇ ರೀತಿ ಈ ಅನ್ನದ ಅಕ್ಕಿ ಜೊತೆ ಸ್ವಲ್ಪ ಬೇಳೆ ಹಾಕಿ ಮಾಡಿಬಿಟ್ಟು ಈ ರೀತಿ ಸಿಂಪಲ್ಲಾಗಿ ಒಗ್ಗರಣೆ ಕೊಟ್ಟರೆ ಉದ್ದಿನಬೇಳೆ ಅನ್ನ ರೆಡಿ. ಈ ಅನ್ನದ ವಿಶೇಷ ಏನು ಅಂದರೆ ಬಾಯಿ ರುಚಿ ಅಂತೂ ಸಿಕ್ಕೇ ಸಿಗುತ್ತೆ. ಜೊತೆಗೆ ಬೆಳೆಯುವಂಥ ಮಕ್ಕಳಿಗೆ ಈ ರೀತಿ ಅನ್ನ ಮಾಡಿಕೊಟ್ರೆ ಬೋನ್ ಸ್ಟ್ರೆಂತ್ಗೆ ಒಳ್ಳೆಯದು, ದೊಡ್ಡವ್ರಿಗೂ ಸಹ ಬೋನ್ ಸ್ಟ್ರೆಂತ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಇವಾಗ ಇದ್ರ ಜೊತೆಗೆ ಒಂದು ಎಕ್ಸಲೆಂಟ್ ಆಗಿರೋಂಥ ಎಳ್ಳಿನ ಚಟ್ನಿ ಮಾಡೋಣ. ಈ ಎಳ್ಳಿನ ಚಟ್ನಿ ಮಾಡೋದಕ್ಕೆ ಅಂತ ಅಗ್ಯಾರೋ ಅವರ ಟ್ರೈಪ್ಲೈ ಸ್ಟೀಲ್ ಕಡಾಯಿನ ತೊಗೊಳ್ತಾ ಇದ್ದೀನಿ. ತುಂಬಾ ಹೆವಿ ಆಗಿರೋಂಥ ಬಾಟಮ್ ಇದು. ಪಾತ್ರೆನೂ ಸಹ ತುಂಬಾ ತೂಕವಾಗಿದೆ. ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಬಿಸಿಯಾದಾಗ ಅರ್ಧ ಟೀ ಸ್ಪೂನಷ್ಟು ಸಾಸಿವೆನ ಹಾಕ್ತಾ ಇದ್ದೀನಿ. ಸಾಸಿವೆ ಹಾಕಿದ ಮೇಲೆ ಚೆನ್ನಾಗಿ ಸಿಡಿದಾದ್ಮೇಲೆ ಇಲ್ಲಿ 1 ಕೆಂಪು ಮೆಣಸಿನ್ಕಾಯಿನ 4 ಪೀಸ್ ಮಾಡಿಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ಇವಾಗ ಸಾಸಿವೆ, ಕೆಂಪು ಮೆಣಸಿನ್ಕಾಯಿ ಆಯ್ತಲ್ವ, ಎಳ್ಳಿನ ಚಟ್ನಿಗೆ ಒಂದು 4ರಿಂದ 5 ಬೆಳ್ಳುಳ್ಳಿನ ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಎಳ್ಳಿನ ಚಟ್ನಿಗೆ ಬೆಳ್ಳುಳ್ಳಿ ರುಚಿಯಾಗಿ ಬರುತ್ತೆ. ಇದಾದಮೇಲೆ ಒಂದು 3ರಿಂದ 4 ಟೇಬಲ್ ಸ್ಪೂನಷ್ಟು ಕಪ್ಪು ಎಳ್ಳನ್ನು ಹಾಕಿ ಲೋ ಫ್ಲೇಮಲ್ಲಿ ಹುರ್ಕೊಳ್ತಾ ಇದ್ದೀನಿ. ಕಪ್ಪು ಎಳ್ಳು ಸ್ವಲ್ಪ ಘಮಘಮ ಅಂತ ಸುವಾಸನೆ ಬರಬೇಕು, ಹಾಗೆಯೇ ಸ್ವಲ್ಪ ಲೈಟಾಗಿ ಸಿಡಿಬೇಕು, ಅಲ್ಲಿವರೆಗೆ ಲೋ ಫ್ಲೇಮಲ್ಲಿ ಹುರ್ಕೊಳ್ಳೋಣ. ಇದ್ರ ಜೊತೆಗೆ ಒಂದು ಹಿಡಿಯಷ್ಟು ಕರಿಬೇವಿನ ಎಲೆ ಸೇರಿಸ್ತಾ ಇದ್ದೀನಿ. ಎಳ್ಳಿನಲ್ಲಿ ಹೆವಿಯಾಗಿ ಕ್ಯಾಲ್ಶಿಯಂ ಕಂಟೆಂಟ್ ಇರೋದ್ರಿಂದ ಮೂಳೆಗಂತೂ ತುಂಬಾ ಒಳ್ಳೆಯದು. ಪದೇ ಪದೇ ಇದನ್ನು ಅಡುಗೆನಲ್ಲಿ ಉಪಯೋಗಿಸಿ ತಿಂತಾ ಇದ್ದರೆ ಆರೋಗ್ಯನೂ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ 1 ಇಂಚಿನಷ್ಟು ಹುಣಸೆ ಹಣ್ಣನ್ನು ಸೇರಿಸ್ತಾ ಇದ್ದೀನಿ. ಜಾಸ್ತಿ ಹುಣಸೆ ಹಣ್ಣನ್ನು ಹೋಗ್ಬಿಡಿ, ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೋಣ. ಈಗ ಎಳ್ಳಿನ ಚಟ್ನಿಗೆ ನಾನಿಲ್ಲಿ 3ರಿಂದ 4 ಟೇಬಲ್ ಸ್ಪೂನಷ್ಟು ಎಳ್ಳು ಹಾಕಿದ್ದೆ ಅಲ್ವಾ, ಅಷ್ಟೇ ಪ್ರಮಾಣದಲ್ಲಿ ತೆಂಗಿನಕಾಯಿ ಪೀಸಸ್ನ ಸೇರಿಸ್ತಾ ಇದ್ದೀನಿ. ತೆಂಗಿನಕಾಯಿ ಪೀಸಸ್ನಾದರೂ ಸೇರಿಸ್ಬೋದು, ಇಲ್ಲ ತುರಿನಾದರೂ ಹಾಕಿ ಲೈಟಾಗಿ ಒಂದು 30 ಸೆಕೆಂಡ್ ಹುರ್ಕೊಳ್ಳೋಣ. ಜಾಸ್ತಿ ಹುರಿಯೋ ಅವಶ್ಯಕತೆ ಇಲ್ಲ. ಈಗ ಕೊನೆಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಲೈಟಾಗಿ ಮಿಕ್ಸ್ ಮಾಡಿಬಿಟ್ಟು ಇದು ಆರಿದ ಮೇಲೆ ಮಿಕ್ಸಿ ಜಾರಿಗೆ ಹಾಕಿ ಚೆನ್ನಾಗಿ ರುಬ್ಬಿದರೆ ನೈಸಾಗಿ, ಎಷ್ಟು ನೀರು ಬೇಕೋ ಅಷ್ಟು ನೀರನ್ನ ಹಾಕ್ಕೊಂಡು ನೈಸಾಗಿ ರುಬ್ಬಿದರೆ ರುಚಿಯಾದಂಥ ಎಳ್ಳಿನ ಚಟ್ನಿ ರೆಡಿ. ಇದು ಮೊಸರನ್ನಕ್ಕೆ ನೆಂಚ್ಕೊಂಡು ತಿನ್ಬೋದು. ಈ ಉದ್ದಿನಬೇಳೆ ಅನ್ನಕ್ಕಂತೂ, ಕಪ್ಪು ಉದ್ದಿನಬೇಳೆ ಅನ್ನಕ್ಕಂತೂ ಸೂಪರ್ ಆಗಿರುತ್ತೆ ಈ ಕಾಂಬಿನೇಷನ್ನು. ಈ ಚಟ್ನಿ ಮೇಲೆ ನಾನು ಇವಾಗ ಸಿಂಪಲ್ಲಾಗಿ ರೆಡಿ ಮಾಡಿರೋಂಥ ಎಣ್ಣೆ, ಸಾಸಿವೆ, ಉದ್ದಿನಬೇಳೆ, ಕರಿಬೇವಿನ ಸೊಪ್ಪಿನ ಒಗ್ಗರಣೆ ಹಾಕಿದ್ದೀನಿ. ಇವಾಗ ನೋಡಿದರೆ ಕಪ್ಪು ಉದ್ದಿನಬೇಳೆ ಅನ್ನ ಹಾಗೆಯೇ ಎಳ್ಳಿನ ಚಟ್ನಿ ರೆಡಿ. ಬೆಳಿಗ್ಗೆ ತಿಂಡಿಗೆ ಮಾಡಿಕೊಡಿ, ಮಧ್ಯಾಹ್ನ ಊಟಕ್ಕೆ ಮಾಡಿಕೊಡಿ, ರಾತ್ರಿ ಊಟಕ್ಕೆ ಮಾಡಿ. ಮನೇಲಿ ಏನೂ ತರಕಾರಿ ಇಲ್ವಾ, ಸಿಂಪಲ್ಲಾಗಿ ಇದನ್ನು ಮಾಡಿಬಿಡಿ. ಬಾಯಿ ರುಚಿ ಜೊತೆಗೆ ಆರೋಗ್ಯಕರವಾದಂಥ ರೆಸಿಪಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ಮಾಡಿ ಹೇಗೆ ಬಂತು ಅಂತ ನನ್ನ ಕಮೆಂಟ್ ಸೆಕ್ಷನಲ್ಲಿ ದಯವಿಟ್ಟು ತಿಳಿಸಿ. ಹಾಗೆ ನೀವಿನ್ನೂ ಅಡುಗೆ ಸಾಧನಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಡೆಯಾಗಿ ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದಲ್ಲಿರುವ ಬೆಲ್
ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ವಾಟ್ಸಪ್ಪಲ್ಲಿ ಶೇರ್ ಮಾಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.